IPL 2025 ಮೆಗಾ ಆಕ್ಷನ್ ಅಲ್ಲಿ RCB ಮ್ಯಾನೇಜ್ಮೆಂಟ್ ಇನ್ನು ಸ್ವಲ್ಪ ರಿಸ್ಕ್ ಮಾಡಿ ಈ ಪ್ಲೇಯರ್ ನ ಬೈ ಮಾಡಿದ್ರೆ RCB ಯ ಫ್ಯೂಚರ್ ಸೇಫ್ ಆಗಿ ಇರ್ತಾ ಇತ್ತು. ಆದ್ರೆ ಸರ್ಪ್ರೈಸಿಂಗ್ಲಿ ಕೆಲವೊಬ್ರು RCB ಫ್ಯಾನ್ಸ್ ಈ ಪ್ಲೇಯರ್ RCB ಗೆ ಬೇಡ ಅಂತೇಳಿ ಕಮೆಂಟ್ ಮಾಡ್ತಾ ಇದ್ರು. ಯಾರಪ್ಪ ಅಂದ್ರೆ ನನ್ ಅದರ್ ದೆನ್ ವೆಂಕಟೇಶ್ ಅಯ್ಯರು. ಸೊ ವೆಂಕಟೇಶ್ ಅಯ್ಯರು ಈ ಮೆಗಾ ಆಕ್ಷನ್ ಅಲ್ಲಿ ಒಂದು ಕಡೆ KKR ಮ್ಯಾನೇಜ್ಮೆಂಟ್ ಫೈರ್ ಆಗಿ ಬಿಡ್ಡಿಂಗ್ ವಾರ್ ಮಾಡಬೇಕಾದ್ರೆ ಇನ್ನೊಂದು ಕಡೆ RCB ಮ್ಯಾನೇಜ್ಮೆಂಟ್ ಸಹ ಫೈರ್ ಆಗಿ ಬಿಡ್ಡಿಂಗ್ ಮಾಡ್ತಾ ಇದ್ರು. ಸೊ ಈ ಒಂದು ಬಿಡ್ಡಿಂಗ್ ವಾರ್ ಅಲ್ಲಿ ಸಾಕಷ್ಟು RCB ಫ್ಯಾನ್ಸ್ ಗುಂಡಿಗೆ ಲಬ್ ಡಬ್ ಅಂತ ಹೊಡಿತಾ ಇತ್ತು ಮತ್ತು ಸಾಕಷ್ಟು RCB ಫ್ಯಾನ್ಸ್ ಗೆ ಸಿಟ್ಟು ಬರೋ ತರ RCB ಮ್ಯಾನೇಜ್ಮೆಂಟ್ ಬಿಡ್ಡಿಂಗ್ ವಾರ್ ನಡೆಸ್ತಾ ಇದ್ರು. ಸೊ ಸರ್ಪ್ರೈಸ್ ಅಲ್ವಾ? ವೆಂಕಟೇಶ್ ಅಯ್ಯರಿಗೆ 23.75 ಕ್ರೋರ್ ಕೊಟ್ಟು ಫೈನಲಿ KKR ಮ್ಯಾನೇಜ್ಮೆಂಟ್ ಬೈ ಮಾಡಿ ಸಕ್ಸಸ್ ಆಗಿದ್ದಾರೆ. ಆದ್ರೆ ಯಾಕೆ ವೆಂಕಟೇಶ್ ಅಯ್ಯರ್ RCB ಗೆ ಬರಬಾರ್ದ? ಮೇ ಬಿ ಕೆಲವೊಬ್ರು ಕಾಮೆಂಟ್ಸ್ ಏನಪ್ಪ ಅಂದ್ರೆ 23.75 ಕ್ರೋರ್ ಈ ಒಂದು ಮನಿ ವೆಂಕಟೇಶ್ ಅಯ್ಯರ್ ಡಿಸರ್ವ್ ಮಾಡಲ್ವಾ? ಯಾಕೆ? ಸೊ ವೆಂಕಟೇಶ್ ಅಯ್ಯರು ಎಂತ ಕ್ವಾಲಿಟಿ ಪ್ಲೇಯರು, ಎಂತ ಕ್ಯಾಲಿಬರ್ ಇರುವಂತ ಪ್ಲೇಯರು. ಯಾರು ಪರ್ಫೆಕ್ಟ್ ಆಗಿ ಕ್ರಿಕೆಟ್ ಬಗ್ಗೆ ನಾಲೆಜ್ ಇರುತ್ತೋ ಅವರಿಗೆ ಮಾತ್ರ ಗೊತ್ತಿರುತ್ತೆ. RCB ಮ್ಯಾನೇಜ್ಮೆಂಟ್ ಮಾಡಿದ್ದು ಎಕ್ಸಾಕ್ಟ್ಲಿ 100% ರೈಟ್ ಆಗಿತ್ತು. ಮೆಗಾ ಆಕ್ಷನ್ ಅಲ್ಲಿ ಇವರಿಗೆ ಬೈ ಮಾಡೋಕೆ ಆಲ್ ಸೆಟ್ ಎಲ್ಲಾ ತರನು ರೆಡಿ ಮಾಡಿದ್ರು ಮತ್ತು ಎಲ್ಲಾ ತರನು ಟ್ರೈ ಮಾಡಿದ್ರು. ಆದ್ರೆ ವೆಂಕಟೇಶ್ ಅಯ್ಯರ್ಗೆ ಬೈ ಮಾಡೋಕೆ ಆಗಿಲ್ಲ. ಸೊ 23.75 ಅಲ್ಲ 25 ಕ್ರೋರ್ ಕೊಟ್ಟನು ಅವರು ಆ ಒಂದು ಮೈನ ಡಿಸರ್ವ್ ಮಾಡುವಂತಹ ಪ್ಲೇಯರ್ ಗುರು. ಆದ್ರೆ ಈ ಮೆಗಾ ಆಕ್ಷನ್ ಅಲ್ಲಿ RCB ಮ್ಯಾನೇಜ್ಮೆಂಟ್ ಎಲ್ಲಾನು ಪರ್ಫೆಕ್ಟ್ ಆಗಿ ಕ್ಲಿಯರ್ ಕಟ್ ಆಗಿ ಮಾಡಿದರೆ. ಸೊ ಒನ್ ಆಫ್ ದಿ ಬೆಸ್ಟ್ ಆಕ್ಷನ್ RCB ಮ್ಯಾನೇಜ್ಮೆಂಟ್ ಮಾಡಿದ್ದು. ಆದ್ರೆ ವೆಂಕಟೇಶ್ ಅಯ್ಯರಿಗೆ ಬಿಟ್ಟಿದ್ದು ಮಾತ್ರ ಅದೊಂದು ಬಿಗ್ ಮಿಸ್ಟೇಕ್ RCB ಮ್ಯಾನೇಜ್ಮೆಂಟ್. ಸೊ ನನ್ನ ವ್ಯೂನ ಪ್ರಕಾರ ಯಾಕೆಂದ್ರೆ ವೆಂಕಟೇಶ್ ಅಯ್ಯರು ಕ್ಯಾಲಿಬರ್ ಮತ್ತು ಕ್ವಾಲಿಟಿ ಇರುವಂತಹ ಪ್ಲೇಯರು ಮತ್ತು ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಮಾಡುವಂತ ಪ್ಲೇಯರು ಮತ್ತು ಕ್ಯಾಪ್ಟನ್ಸಿ ಮೆಡಲ್ ಇರುವಂತಹ ಪ್ಲೇಯರು ಮತ್ತು ಸಿಂಗಲ್ ಹ್ಯಾಂಡೆಡ್ಲಿ ಗೆಲ್ಲಿಸುವಂತ ತಾಕತ್ತಿರುವಂತಹ ಆಟಗಾರ. ಮತ್ತು ಇಫ್ ಸಪೋಸ್ ಟೀಮಿಗೆ ಏನಾದ್ರು 2 ಓವರ್ ಬಾಲಿಂಗ್ ಆಪ್ಷನ್ ಬೇಕಪ್ಪ ಅಂದ್ರೆ ಆ ಕೆಲಸನು ವೆಂಕಟೇಶ್ ಅಯ್ಯರು ಮಾಡ್ತಾರೆ. ಇಷ್ಟೊಂದು ಕ್ಯಾಲಿಬರ್ ಇರುವಂತಹ ಪ್ಲೇಯರು 23.7 ಕ್ರೋರ್ ಡಿಸರ್ವ್ ಮಾಡಲ್ವಾ? ಸೊ ನೀವೇನಂತೀರಾ ಕ್ರಿಕೆಟ್ ಫ್ಯಾನ್ಸ್? ನಿಮ್ಮ ಒಪಿನಿಯನ್ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಅಲ್ಲಿ ರಿಷಬ್ ಪಂತ್ ಬರೋಬ್ಬರಿ 30 ಕೋಟಿಗೆ ಹೋಗಿದ್ದಾರೆ. ಆದ್ರೆ ಅವರ ಬಗ್ಗೆ ಒಂದನ್ನು ಮಾತನ್ನು ಆಡಲ್ಲ. ಆದ್ರೆ ಅವರಿಗಿಂತ ಕಡಿಮೆನ ವೆಂಕಟೇಶ್ ಅಯ್ಯರು. ಸೊ ಇಷ್ಟೊಂದು ಕೆಲಸ ಮಾಡ್ತಾರೆ ಆಸ್ ಎ ಪ್ಲೇಯರ್ ಆಗಿ. ಸೊ ಡೆಫಿನೆಟ್ ಆಗಿ ನನ್ನ ವ್ಯೂನ ಪ್ರಕಾರ RCB ಮ್ಯಾನೇಜ್ಮೆಂಟ್ ಇವರಿಗೆ ಟಾರ್ಗೆಟ್ ಮಾಡಿದ್ದು ಎಕ್ಸ್ಟ್ರಾ ಆರ್ಡಿನರಿ ಚಾಯ್ಸ್ ಆಗಿತ್ತು. ಇಫ್ ಸಪೋಸ್ ವೆಂಕಟೇಶ್ ಅಯ್ಯರು RCB ಗೆ ಬಂದಿದ್ರೆ ಡೆಫಿನೆಟ್ ಆಗಿ ಆ ಒಂದು ಕ್ಯಾಲಿ ಬೇರೆ ಇರ್ತಿತ್ತು. ಮೇ ಬಿ RCB ಮ್ಯಾನೇಜ್ಮೆಂಟ್ ವೆಂಕಟೇಶ್ ಅಯ್ಯರ್ಗೆ ಕ್ಯಾಪ್ಟನ್ಸಿನ ಕೊಡಬಹುದಾಗಿತ್ತು. ಸೊ ಆ ಒಂದು ಪ್ಲಾನ್ ಇರಬಹುದು. ಅದೇ ಒಂದು ಮೇನ್ ರೀಸನ್ ಮೇಲೆ ವೆಂಕಟೇಶ್ ಅಯ್ಯರ್ಗೆ RCB ಮ್ಯಾನೇಜ್ಮೆಂಟ್ ಟಾರ್ಗೆಟ್ ಮಾಡಿದ್ರು ಈ ಮೆಗಾ ಆಕ್ಷನ್ ಅಲ್ಲಿ. ಸೊ ಅದೇ ರೀತಿಯಾಗಿ ಅಲ್ಲಿ ರಜಾತ್ ಪಾಟಿದಾರ್ ಮತ್ತು ವೆಂಕಟೇಶ್ ಅಯ್ಯರ್ ಟೀಮ್ ಮೇಟ್ಸ್. ಸೊ ಮಧ್ಯಪ್ರದೇಶ ಪರ ಇವರಿಬ್ರು ಆಟ ಆಡ್ತಾರೆ. ಇಫ್ ಸಪೋಸ್ ಬಂದಿದ್ರೆ ಡೆಫಿನೆಟ್ ಆಗಿ ಫೈರ್ ಪವರ್ ಆಗ್ತಾ ಇತ್ತು. ಬಟ್ ಎನಿವೇ ವೆಂಕಟೇಶ್ ಅಯ್ಯರ್ ಈಗ KKR ಗೆ ಹೋಗಿದ್ದಾರೆ. ಮತ್ತೆ KKR ನಲ್ಲಿ ಆ ಒಂದು ಫೈರ್ ಬ್ರ್ಯಾಂಡ್ ನ ತರ್ತಾರೆ. ನೆಕ್ಸ್ಟ್ ನಾವಿಲ್ಲಿ KKR ವರ್ಸಸ್ RCB ಫಸ್ಟ್ ಮ್ಯಾಚ್ ಪ್ರಿವ್ಯೂ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ KKR ನಲ್ಲಿ ಬಿಫೋರ್ ಮೆಗಾ ಆಕ್ಷನ್ ಗೂ ಮುಂಚೆ ರಿಂಕು ಸಿಂಗ್, ವರುಣ್ ಚಕ್ರವರ್ತಿ ಮತ್ತು ಹರ್ಷಿತ್ ರಾಣಾ ಮತ್ತು 2 ವೆಸ್ಟ್ ಇಂಡೀಸ್ ಸೂಪರ್ ಸ್ಟಾರ್ಸ್ ಆಂಡ್ರೆ ರಸಲ್ ಮತ್ತು ಸುನಿಲ್ ನಾರಾಯಣ್ ಇಂತ ಒಂದು ಬೆಂಕಿ ಪ್ಲೇಯರ್ಸ್ ಗೆ ರಿಟರ್ನ್ ಮಾಡಿದರೆ. ಮತ್ತು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪ್ಲೇಯರ್ ರಮನ್ದೀಪ್ ಸಿಂಗ್, ಕ್ವಾಲಿಟಿ ಮತ್ತು ಕ್ಯಾಲಿಬರ್ ಇರುವಂತಹ ಪ್ಲೇಯರ್. ಸೊ ಈ ಪ್ಲೇಯರ್ ಬಗ್ಗೆ ಹೇಳ್ಬೇಕಾದ್ರೆ ರಮನ್ದೀಪ್ ಸಿಂಗ್ ಅವರು ಲಾಸ್ಟ್ ವರ್ಷ IPL 2024 ಅಲ್ಲಿ KKR ಮ್ಯಾನೇಜ್ಮೆಂಟ್ ಆಸ್ ಎ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿಸಿದ್ರು. ಬಟ್ ನನ್ನ ವ್ಯೂನ ಪ್ರಕಾರ ಈ ವರ್ಷ IPL 2025 ನಲ್ಲಿ ರಮನ್ದೀಪ್ ಸಿಂಗ್ ಅವರಿಗೆ ಸ್ಟ್ರೈಟ್ ಅವೇ ಪ್ಲೇಯಿಂಗ್ 11 ನಲ್ಲಿ ಆಡಿಸಲೇಬೇಕು. ಯಾಕೆಂದ್ರೆ ಒಂದು ಒಳ್ಳೆ ಫಿನಿಶಿಂಗ್ ಮಾಡ್ತಾರೆ ಮತ್ತು 2 ಓವರ್ ಬಾಲಿಂಗ್ ಬೇಕಪ್ಪ ಅಂದ್ರೆ ಅದು ಸಹ ಮಾಡ್ತಾರೆ. ಮತ್ತು ಗನ್ ಫೀಲ್ಡರ್ ಇಷ್ಟೊಂದು ಫೆಸಿಲಿಟಿ ರಮನ್ದೀಪ್ ಸಿಂಗ್ ಅವರು ಟೀಮ್ ಗೆ ಕೊಡ್ತಾರೆ. ಯಾಕೆ? ಇಂಪ್ಯಾಕ್ಟ್ ಪ್ಲೇಯರ್ ಗಳು ಸ್ಟ್ರೈಟ್ ಅವೇ ಪ್ಲೇಯಿಂಗ್ 11 ನಲ್ಲಿ ಆಡಿಸಿ. ನೆಕ್ಸ್ಟ್ ನಾವಿಲ್ಲಿ ಟೀಮ್ ಬಗ್ಗೆ ಹೇಳ್ಬೇಕಾದ್ರೆ, ಸ್ಕ್ವಾಡ್ ಬಗ್ಗೆ ಹೇಳ್ಬೇಕಾದ್ರೆ KKR ಮ್ಯಾನೇಜ್ಮೆಂಟ್ ವೆರಿ ಇಂಪಾರ್ಟೆಂಟ್ ಪ್ಲೇಯರ್ ಪಿಲ್ ಸಾಲ್ಟೋ ಮತ್ತು ಮಿಚೆಲ್ ಸ್ಟಾರ್ಕ್ ಅವ್ರನ್ನ ರಿಲೀಸ್ ಮಾಡಿದ್ರು. ಅವ್ರನ್ನ ಮೆಗಾ ಆಕ್ಷನ್ ಅಲ್ಲಿ ಬಿಟ್ಟಿದ್ದಾರೆ. ಮತ್ತು ಅವರಿಗೆ ಅದೇ ರೀತಿಯಾಗಿ ಇನ್ನೊಂದು ಕ್ಯಾಪ್ಟನ್ ಅವರು ಶ್ರೇಯಸ್ ಅಯ್ಯರ್ಗೆ ಸಹ ಬಿಟ್ಟಿದ್ದಾರೆ. ಚಾಂಪಿಯನ್ ಮಾಡಿದ ಪ್ಲೇಯರ್ಗೆ KKR ಮ್ಯಾನೇಜ್ಮೆಂಟ್ ಬಿಟ್ಟಿದ್ದಾರೆ. ಸೊ ಏನೋ ರೀಸನ್ ಗೊತ್ತಿಲ್ಲ, ಪರ್ಸನಲ್ ರೀಸನ್ ಏನು ಗೊತ್ತಿಲ್ಲ. ಬಟ್ ನನ್ನ ವಿನ ಪ್ರಕಾರ ಇಲ್ಲಿ ಫಸ್ಟ್ ನಾವಿಲ್ಲಿ ಪಿಲ್ ಸಾಲ್ಟರ್ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ, ಸೊ ಲಾಸ್ಟ್ IPL 2024 ಅಲ್ಲಿ
KKR ಪರ ಫ್ಯಾಬ್ಯುಲಸ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ರು. ಒಂದು ಬಿಗ್ ಲಾಸ್ KKR ಗೆ ಮತ್ತು ಮಿಚೆಲ್ ಸ್ಟಾರ್ಕ್. ಸೊ ಅಂದ್ರೆ ಲೀಗಲಿ ಸರಿಯಾದ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ, ಆದ್ರೆ ಸ್ಟ್ರೈಟ್ ಅವೇ ನಾಕ್ಔಟ್ ಅಲ್ಲಿ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಮಿಚೆಲ್ ಸ್ಟಾರ್ಕ್. ಮತ್ತು ಇಲ್ಲಿ ಶ್ರೇಯಸ್ ಅಯ್ಯರ್ ಬಗ್ಗೆ ಹೇಳ್ಬೇಕಾದ್ರೆ ಕೂಲ್ ಅಂಡ್ ಕಂಪೋಸ್ ಪ್ಲೇಯರ್ ಮತ್ತು ಕ್ಯಾಪ್ಟನ್ಸಿ ಒಳ್ಳೆ ಕ್ಯಾಪ್ಟನ್ಸಿ ಮಾಡ್ತಾ ಇದ್ರು. ಅಂತ ಪ್ಲೇಯರ್ ಗೆ KKR ಮ್ಯಾನೇಜ್ಮೆಂಟ್ ಬಿಡಿದರೆ. ಸೊ ಇವರಿಗೆ ರೀಪ್ಲೇಸ್ಮೆಂಟ್ ಆಗಿ KKR ಮ್ಯಾನೇಜ್ಮೆಂಟ್ ಮೆಗಾ ಆಕ್ಷನ್ ಅಲ್ಲಿ ಪಿಲ್ ಸಾಲ್ಟ್ ಅವರ ಪ್ಲೇಸ್ ಗೆ ಕ್ವಿಂಟನ್ ಡಿಕಾಕ್ ಅವರನ್ನ ಬೈ ಮಾಡಿದರೆ ಮತ್ತು ಮಿಚೆಲ್ ಸ್ಟಾರ್ಕ್ ಅವರ ಪ್ಲೇಸ್ ಗೆ ಸ್ಪೆನ್ಸರ್ ಜಾನ್ಸನ್ ಅವರನ್ನ ಬೈ ಮಾಡಿದರೆ. ಬಟ್ ನೋಡಬೇಕು ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಹೇಳಿ. ನೆಕ್ಸ್ಟ್ ಕ್ಯಾಪ್ಟನ್ಸಿ ಬಗ್ಗೆ ಹೇಳ್ಬೇಕಾದ್ರೆ ಇಲ್ಲಿ ಅಜಿಂಕ್ಯ ರಹಾನೆ ಅವರು ಕ್ಯಾಪ್ಟನ್ಸಿ ಮಾಡ್ತಾ ಇದ್ದಾರೆ. ರೀಸೆಂಟ್ ಆಗಿ ನಡೆದಿರುವಂತಹ ಟೂರ್ನಮೆಂಟ್ ಅಲ್ಲಿ ಅಜಿಂಕ್ಯ ರಹಾನೆ ಅವರು ಆಸ್ ಎ ಕ್ಯಾಪ್ಟನ್ ಆಗಿ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. 160+ ಸ್ಟ್ರೈಕ್ ರೇಟ್ ಇಂದ ಬ್ಯಾಟಿಂಗ್ ಮಾಡಿದರೆ. ಇದು ಮಾತ್ರ KKR ಗೆ ಗುಡ್ ನ್ಯೂಸ್. ನೆಕ್ಸ್ಟ್ KKR ಪ್ಲೇಯಿಂಗ್ 11 ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ಇಲ್ಲಿ ಮಾತ್ರ ಒಂದು ಬಿಗ್ ಕ್ವಶನ್ ಬರುತ್ತೆ. ಸುನಿಲ್ ನಾರಾಯಣ್ ಯಾವ ಪ್ಲೇಸ್ ಅಲ್ಲಿ ಬ್ಯಾಟಿಂಗ್ ಮಾಡ್ತಾರೆ? ಲಾಸ್ಟ್ ವರ್ಷ IPL 2024 ಅಲ್ಲಿ KKR ಚಾಂಪಿಯನ್ ಆಗಿದೆ ಅಂದ್ರೆ ಅದಕ್ಕೆ ಒನ್ ಆಫ್ ದಿ ಮೇನ್ ರೀಸನ್ ಸುನಿಲ್ ನಾರಾಯಣ್ ಅವರ ಅಗ್ರೆಸಿವ್ ಬ್ಯಾಟಿಂಗ್. ಆದ್ರೆ ಈ ವರ್ಷ ಯಾರು ಓಪನಿಂಗ್ ಮಾಡ್ತಾರೆ? ಕ್ವಿಂಟನ್ ಡಿಕಾಕ್ ಶೋರ್ಲಿ ಓಪನಿಂಗ್ ಮಾಡ್ತಾರೆ, ಆದ್ರೆ ಇವರ ಪರ ಯಾರು ಓಪನಿಂಗ್ ಮಾಡ್ತಾರೆ? ಅದು ಒಂದು ಬಿಗ್ ಕ್ವಶನ್. ಸೊ ನನ್ನ ಪ್ರಕಾರ ಇಲ್ಲಿ ಕ್ವಿಂಟನ್ ಡಿಕಾಕ್ ಮತ್ತು ಕ್ಯಾಪ್ಟನ್ ಅಜಿಂಕ್ಯ ರಹಾನೆ ಓಪನಿಂಗ್ ಮಾಡಬಹುದು. ನಂಬರ್ 3 ಅಲ್ಲಿ ಸುನಿಲ್ ನಾರಾಯಣ ಬ್ಯಾಟಿಂಗ್ ಮಾಡಬಹುದು. ಇಫ್ ಸಪೋಸ್ ಇಲ್ಲಪ್ಪ ಅಂದ್ರೆ ನಂಬರ್ 3 ಅಲ್ಲಿ ಅಜಿಂಕ್ಯ ರಹಾನೆ ಬಂದು ಓಪನಿಂಗ್ ಅಲ್ಲಿ ಮತ್ತೆ ಸುನಿಲ್ ನಾರಾಯಣ ಬ್ಯಾಟಿಂಗ್ ಮಾಡಬಹುದು. ಬಟ್ ನೀವೇನಂತೀರಾ? ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಯಾರು ಓಪನಿಂಗ್ ಮಾಡಿದ್ರೆ KKR ಗೆ ಬೆಸ್ಟ್ ಆಗುತ್ತೆ. ನೆಕ್ಸ್ಟ್ ನಂಬರ್ 4 ಅಲ್ಲಿ ಇಲ್ಲಿ ವಾಯ್ಸ್ ಕ್ಯಾಪ್ಟನ್ ವೆಂಕಟೇಶ್ ಅಯ್ಯರ್ ಬ್ಯಾಟಿಂಗ್ ಮಾಡ್ತಾರೆ. ನಂಬರ್ 5 ಅಲ್ಲಿ ರಿಂಕು ಸಿಂಗ್, ನಂಬರ್ 6 ಅಲ್ಲಿ ಆಂಡ್ರೆ ರಸೂಲ್, ನಂಬರ್ 7 ಅಲ್ಲಿ ರಮನ್ದೀಪ್ ಸಿಂಗ್, ನಂಬರ್ 8 ಅಲ್ಲಿ ಹರ್ಷಿತ್ ರಾಣಾ, ನಂಬರ್ 9 ಅಲ್ಲಿ ವೈಭವ್ ಅರೋರಾ, ನಂಬರ್ 10 ಅಲ್ಲಿ ವರುಣ್ ಚಕ್ರವರ್ತಿ, ನಂಬರ್ 11 ಅಲ್ಲಿ ಇಲ್ಲಿ ಸ್ಪೆನ್ಸರ್ ಜಾನ್ಸನ್. ನನ್ನ ಪ್ರಕಾರ ಇಲ್ಲಪ್ಪ ಅಂದ್ರೆ KKR ಮ್ಯಾನೇಜ್ಮೆಂಟ್ ಅಲ್ಲಿ ಆಂಡ್ರೆ ನೋಕಿ ಅವರಿಗೆ ಆಡಿಸಬಹುದು. ಬಟ್ ನಾನು ಇಲ್ಲಿ ಸ್ಪೆನ್ಸರ್ ಜಾನ್ಸನ್ ನ ಪ್ಲೇಯಿಂಗ್ ನಲ್ಲಿ ಆಡಿಸಲೇಬೇಕು. ಇದು ನನ್ನ ಪ್ರಕಾರ KKR ಮ್ಯಾನೇಜ್ಮೆಂಟ್ ಬರುವಂತಹ IPL 2025 ಅಲ್ಲಿ ಒಂದು ಪರ್ಫೆಕ್ಟ್ ಪ್ಲೇಯಿಂಗ್ 11. KKR ಈ ಒಂದು ಪ್ಲೇಯಿಂಗ್ 11 ಜೊತೆ ಸೊ ಬರುವಂತಹ IPL 2025 ಅಲ್ಲಿ ಮತ್ತೆ ಆ ಒಂದು ಕಪ್ ನ ರಿಟರ್ನ್ ಮಾಡ್ತಾರ? ಈ ಒಂದು ಕ್ವಶನ್ ಗೆ ವಿ ಡೋಂಟ್ ನೋ. ಅದಕ್ಕೆ ಟೈಮೇ ಆನ್ಸರ್ ಮಾಡಬೇಕು. ನೆಕ್ಸ್ಟ್ ನಾವು RCB ಟೀಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ RCB ಅಲ್ಲಿ ವಿರಾಟ್ ಕೊಹ್ಲಿ ಮತ್ತು ರಜಾತ್ ಪಾಟಿದಾರ್ ಮತ್ತು ಯಶ್ ದಯಾಲ್ನ ರಿಟರ್ನ್ ಮಾಡಿದ್ರು. ಸರ್ಪ್ರೈಸಿಂಗ್ಲಿ ಗ್ಲೇನ್ ಮ್ಯಾಕ್ಸ್ವೆಲ್ ನ ಬಿಟ್ಟಿದ್ರು. ಬಟ್ ನನ್ನ ಪ್ರಕಾರ ಈ ವರ್ಷ ಮೆಗಾ ಆಕ್ಷನ್ ಅಲ್ಲಿ RCB ಮ್ಯಾನೇಜ್ಮೆಂಟ್ ಮಾಡಿದ್ದು ಆ ಒಂದು ಆಕ್ಷನ್ ಒನ್ ಆಫ್ ದಿ ಬೆಸ್ಟ್ ಆಕ್ಷನ್ ಆಗಿತ್ತು ಗುರು. ಯಾಕೆಂದ್ರೆ ಬ್ರ್ಯಾಂಡ್ ವ್ಯಾಲ್ಯೂ ಇರುವಂತಹ ಪ್ಲೇಯರ್ ನ ಬಿಟ್ಟು ಪರ್ಫಾರ್ಮೆನ್ಸ್ ಮಾಡುವಂತಹ ಪ್ಲೇಯರ್ ನ ಬೈ ಮಾಡಿದರೆ. ಎಸ್ಪೆಷಲಿ ಪಿಲ್ ಸಾಲ್ಟ್ ಮತ್ತು ಅಲ್ಲಿ ರಸಿಕ್ದಾರ್ ಸಲಾಮ್ ಮತ್ತು ಭುವನೇಶ್ವರ್ ಕುಮಾರ್ ಇಂತ ಒಂದು ಪ್ಲೇಯರ್ ಗೆ ಬೈ ಮಾಡಿದರೆ. ಮತ್ತು ವಿಕೆಟ್ ಕೀಪರ್ ಬ್ಯಾಟರ್ ಜಿತೇಶ್ ಶರ್ಮಾ ಅವರಿಗೆ ಬೈ ಮಾಡಿದ್ದು ಒನ್ ಆಫ್ ದಿ ಬೆಸ್ಟ್ ಬೈ RCB ಈ ಮೆಗಾ ಆಕ್ಷನ್ ಅಲ್ಲಿ ಬೈ ಮಾಡಿದ್ದು. ಸೊ ರೀಸೆಂಟ್ ಆಗಿ ಜಿತೇಶ್ ಶರ್ಮಾ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ದಿನೇಶ್ ಕಾರ್ತಿಕ್ ಅವರು RCB ಅಲ್ಲಿ ಬೆಂಕಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಅದೇ ಒಂದು ಪರ್ಫಾರ್ಮೆನ್ಸ್ ನ ನಾನು ಬರುವಂತಹ IPL 2025 ಅಲ್ಲಿ ರಿಪೀಟ್ ಮಾಡ್ತೀನಿ ಅಂತ ಹೇಳಿ RCB ಫ್ಯಾನ್ಸ್ ಗೆ ಪ್ರಾಮಿಸ್ ಮಾಡಿದರೆ. ಸೊ ಕಾಂಟ್ ವೇಟ್ ಜಿತೇಶ್ ಶರ್ಮಾ ಅವರ ಆ ಒಂದು ಫೈರ್ 6 ಗೋಸ್ಕರ ಸಾಕಷ್ಟು RCB ಫ್ಯಾನ್ಸ್ ಕಾಯ್ತಾ ಇದ್ವಿ ಗುರು. ಆತರ ಬೆಂಕಿ ಪರ್ಫಾರ್ಮೆನ್ಸ್ ಕೊಡು. ಪಿಲ್ ಸಾಲ್ಟ್ ಫಾಫ್ ಡೂಪ್ಲೆಸ್ ಅವರಿಗೆ ರಿಪ್ಲೇಸ್ಮೆಂಟ್ ಮಾಡಿದರೆ. ರೀಸೆಂಟ್ ಫಾರ್ಮ್ ಸರಿಯಾಗಿಲ್ಲ, ಆದ್ರೆ ಶೋರ್ಲಿ IPL 2025 ನಲ್ಲಿ ಫೈರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ. ನೆಕ್ಸ್ಟ್ ಇಲ್ಲಿ ಲಿಯಾಮ್ ಲಿವಿಂಗ್ಸ್ಟನ್ ಗ್ಲೇನ್ ಮ್ಯಾಕ್ಸ್ವೆಲ್ ಗೆ ರಿಪ್ಲೇಸ್ಮೆಂಟ್ ಮಾಡಿದರೆ. ಮತ್ತು ಅಲ್ಲಿ ಭುವನೇಶ್ವರ್ ಕುಮಾರ್ ಮೊಹಮ್ಮದ್ ಸಿರಾಜ್ ಗೆ ರಿಪ್ಲೇಸ್ಮೆಂಟ್ ಮಾಡಿದರೆ. ಇಲ್ಲಿ ಕೆಲವೊಂದು ಕ್ವಶನ್ಸ್ ಬರ್ತವೆ. ಏನಪ್ಪಾ ಅಂದ್ರೆ ಲಿಯಾಮ್ ಲಿವಿಂಗ್ಸ್ಟನ್ ಗ್ಲೇನ್ ಮ್ಯಾಕ್ಸ್ವೆಲ್ ಗೆ ರಿಪ್ಲೇಸ್ಮೆಂಟ್ ಮಾಡಿದರೆ, ಆದ್ರೆ ಲಿಯಾಮ್ ಲಿವಿಂಗ್ಸ್ಟನ್ ಫೈರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾರ? ಒಂದು ಬಿಗ್ ಕ್ವಶನ್. ಅದೇ ರೀತಿಯಾಗಿ ಇಲ್ಲಿ ಭುವನೇಶ್ವರ್ ಕುಮಾರ್ ಅವ್ರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಹೇಳಬೇಕು. ಸೊ ಪ್ರೈಮ್ ಭುವನೇ ಬೇರೆ, ಆದ್ರೆ ಈಗಿರುವಂತಹ ಭುವನೇ ಬೇರೆ. ಆದ್ರೆ ಸೊ ಅದೇ ಒಂದು ಪ್ರೈಮ್ ಭುವಿ ಮತ್ತೆ IPL 2025 ಅಲ್ಲಿ ರಿಪೀಟ್ ಆಗುತ್ತೆ ಅಂತ ಹೇಳಿ ಸಾಕಷ್ಟು ಕ್ವಶನ್ಸ್ ಇದಾವೆ. ಬಟ್ ರೀಸೆಂಟ್ ಆಗಿ DY ಪಾಟೀಲ್ ಈ ಟೂರ್ನಮೆಂಟ್ ಅಲ್ಲಿ ಸೊ ಅಂದ್ರೆ ಒಂಥರ 8.5 ಈ ತರ ಎಕನಾಮಿಕ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಆದ್ರೆ ಈ ಒಂದು IPL 2025 ಒಂಥರ ಫೈರ್ ಆಗಿರುವಂತಹ ಟೂರ್ನಮೆಂಟ್. ಇಲ್ಲಿ ಬೆಂಕಿ ಬ್ಯಾಟ್ಸ್ಮನ್ ಇರ್ತಾರೆ. ಬಟ್ ನೋಡಬೇಕು ಅವರ ಒಂದು ಹಳೆ ಫಾರ್ಮ್ ಮತ್ತೆ ಬರ್ತಾ ಅಥವಾ ಮತ್ತೆ ಭುವನೇಶ್ವರ್ ಕುಮಾರ್ ಫ್ಲಾಪ್ ಆಗ್ತಾರೆ ಅಂತೇಳಿ. ಸೊ ವಿ ಡೋಂಟ್ ನೋ. ಯಾಕೆಂದ್ರೆ ಸೊ ಭುವನೇಶ್ವರ್ ಕುಮಾರ್ ರೀಸೆಂಟ್ ಆಗಿ ಆ ಒಂದು ಎಕನಾಮಿಕ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ.
ಬಟ್ ನೋಡಬೇಕು IPL ಅಲ್ಲಿ ಯಾವ ತರ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತೇಳಿ. ಸೊ ಹೋಪ್ ಭುವನೇಶ್ವರ್ ಕುಮಾರ್ ಮತ್ತೆ ಆ ಒಂದು ಪ್ರೈಮ್ ಮೂವಿ ಮತ್ತೆ ರಿಟರ್ನ್ ಆಗ್ಲಿ ಅಂತೇಳಿ ಸಾಕಷ್ಟು RCB ಫ್ಯಾನ್ಸ್ ಕಾಯ್ತಾ ಇದ್ವಿ. ಬಟ್ ಇನ್ನೊಂದರಪ್ಪ ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್, ಈ IPL 2025 ಅಲ್ಲಿ ಸಾಕಷ್ಟು RCB ಫ್ಯಾನ್ಸ್ ಭುವನೇಶ್ವರ್ ಕುಮಾರ್ ಬಾಲಿಂಗ್ ಗೋಸ್ಕರ ಕಾಯ್ತಾ ಇದ್ದಾರೆ. ಆದ್ರೆ ನಾನು ಪರ್ಟಿಕ್ಯುಲರ್ ಆಗಿ ನಾನಿಲ್ಲಿ ರಸಿಕ್ದಾರ್ ಸಲಾಂಗೋಸ್ಕರ ಕಾಯ್ತಾ ಇದ್ದೀನಿ ಗುರು. ಒಂಥರ ಕ್ಯಾಲಿಬರ್ ಇರುವಂತಹ ಪ್ಲೇಯರು. ಸಾಕಷ್ಟು RCB ಫ್ಯಾನ್ಸ್ ಈ ಮೆಗಾ ಆಕ್ಷನ್ ಅಲ್ಲಿ RCB ಮ್ಯಾನೇಜ್ಮೆಂಟ್ ರಸಿಕ್ದಾರ್ ಸಲಾಂಗೆ ಬೈ ಮಾಡಿದಾಗ ಸಾಕಷ್ಟು RCB ಫ್ಯಾನ್ಸ್ ಕಮೆಂಟ್ ಮಾಡಿದ್ರು, ಎಂತ ಪ್ಲೇಯರ್ ಗೆ ಬೈ ಮಾಡಿದ್ರು ಅಂತೇಳಿ ಕಮೆಂಟ್ ಮಾಡಿದ್ರು. ಆದ್ರೆ ಆ ಫ್ಯಾನ್ಸ್ ಗೆ ಗೊತ್ತೇ ಇಲ್ಲ ರಸಿಕ್ದಾರ್ ಸಲಾಂ ಎಂಥ ಪ್ಲೇಯರ್ ಅಂತೇಳಿ. ಲಾಸ್ಟ್ IPL 2024 ಅಲ್ಲಿ DC ಪರ ಡೆತ್ ಓವರ್ ಅಲ್ಲಿ ಸೂಪರ್ ಆಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಶೋರ್ಲಿ RCB ಯಲ್ಲಿ ಪ್ಲೇಯರ್ ಟು ವಾಚ್ ಲಿಸ್ಟ್ ಅಲ್ಲಿ ನಾನಿಲ್ಲಿ ರಸಿಕ್ದಾರ್ ಸಲಾಂಗೋಸ್ಕರ ಕಾಯ್ತಾ ಇದ್ದೀನಿ. ನೆನಪಿರ್ಲಿ RCB ಫ್ಯಾನ್ಸ್, ರಸಿಕ್ದಾರ್ ಸಲಾಂ ಅವರ ಹೆಸರು. ಸೊ ಬರುವಂತಹ IPL 2025 ಅಲ್ಲಿ RCB ಪರ ಮ್ಯಾಜಿಕ್ ಮಾಡಿಲ್ಲ ಅಂದ್ರೆ ಅವಾಗ ಮಾತಾಡಿ. ಸೊ ಇದು RCB ಬಗ್ಗೆ ಪ್ರಿಯೋ. ಬಟ್ RCB ಯ ಪರ್ಫೆಕ್ಟ್ ಪ್ಲೇಯಿಂಗ್ 11 ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ಆಬ್ವಿಯಸ್ಲಿ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಓಪನಿಂಗ್ ಮಾಡ್ತಾರೆ. ನಂಬರ್ 3 ಅಲ್ಲಿ ರಜಾತ್ ಪಾಟಿದಾರ್, ನಂಬರ್ 4 ಅಲ್ಲಿ ಲಿಯಾಮ್ ಲಿವಿಂಗ್ಸ್ಟನ್, ನಂಬರ್ 5 ಅಲ್ಲಿ ಜಿತೇಶ್ ಶರ್ಮಾ, ನಂಬರ್ 6 ಅಲ್ಲಿ ಟಿಮ್ ಡೇವಿಡ್, ನಂಬರ್ 7 ಅಲ್ಲಿ ಕೃಣಾಲ್ ಪಾಂಡ್ಯ, ನಂಬರ್ 8 ಅಲ್ಲಿ ಭುವನೇಶ್ವರ್ ಕುಮಾರ್, ನಂಬರ್ 9 ಅಲ್ಲಿ ಜಾಸ್ ಹೆಜಲ್ವುಡ್, ನಂಬರ್ 10 ಅಲ್ಲಿ ಯಶ್ ದಯಾಲ್, ನಂಬರ್ 11 ಅಲ್ಲಿ ಸುಯಶ್ ಶರ್ಮಾ ಮತ್ತು ಆಸ್ ಎ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಅಲ್ಲಿ ಮೇ ಬಿ ನನ್ನ ಪ್ರಕಾರ ಡೆಫಿನೆಟ್ ಆಗಿ ರಸಿಕ್ದಾರ್ ಸಲಾಂ ಆಡಬಹುದು. ಇದು ನನ್ನ ಪ್ರಕಾರ RCB ಯ ಪರ್ಫೆಕ್ಟ್ ಪ್ಲೇಯಿಂಗ್ 11. ಸೊ RCB ಫ್ಯಾನ್ಸ್, ನಿಮ್ಮ ಪ್ರಕಾರ RCB ಯ ಪರ್ಫೆಕ್ಟ್ ಪ್ಲೇಯಿಂಗ್ 11 ಯಾವ ರೀತಿ ಇರಬೇಕು? ಪ್ರತಿಯೊಬ್ಬ RCB ಫ್ಯಾನ್ಸ್ ತಪ್ಪದೇ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ನಾವು ಕಾಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ. ಸೊ RCB ಫಾರ್ ದಿ ಫಸ್ಟ್ ಟೈಮ್ IPL 2025 ಅಲ್ಲಿ ಕಪ್ಪು ಗೆಲ್ಲುತ್ತಾ? ಈ ಒಂದು ಕ್ವಶನ್ ಗೆ ಕಪ್ಪು ಗೆಲ್ಲುವಂತಹ ಎಲ್ಲಾ ಕ್ಯಾಲಿಬರ್ RCB ಸ್ಕ್ವಾಡ್ ಅಲ್ಲಿ ಇದೆ. ಆದ್ರೆ ಪ್ಲೇಯರ್ಸ್ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ RCB ಫ್ಯಾನ್ಸ್ ನೀವೇನಂತೀರಾ ಅದು ಸಹ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಸೊ ಈ ಒಂದು ವಿಡಿಯೋ ಸ್ವಲ್ಪ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಮತ್ತು ಇನ್ನು ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.